ನಮಸ್ಕಾರ ಎಲ್ರಿಗೂ ಸಹ ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. IPL 2026ರ ಪ್ರಿವ್ಯೂ ವಿಡಿಯೋಗಳು ಬರ್ತಾ ಇದೆ. ಆಲ್ರೆಡಿ RCBದು ಬಂದಿದೆ, ನೀವೆಲ್ಲರೂ ಭಾಳ ಇಷ್ಟಪಟ್ಟಿದ್ದೀರಿ. ಮುಂಬೈದು ಬಂದಿದೆ, ಅದು ಕೂಡ ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಿರ್ತಿದ್ದೀರಿ, ನೋಡ್ಕೊಂಡು ಬನ್ನಿ. ಈಗ ಮೂರನೇ ವಿಡಿಯೋ ಚೆನ್ನೈ ಸೂಪರ್ ಕಿಂಗ್ಸ್ CSK ವಿಡಿಯೋ. ಇದು ಪ್ರಿವ್ಯೂ ವಿಡಿಯೋ. ತಂಡ ಹೇಗಿದೆ ಅಂತ ಹೇಳುವ ಮುಂಚೆ ನೋಡಿ, CSK ಫಾರ್ ದ ಫಸ್ಟ್ ಟೈಮ್ ಸತತ 2 ವರ್ಷ ಪ್ಲೇ ಆಫಿಗೆ ಸಿಲೆಕ್ಟ್ ಆಗಲಿಲ್ಲ. ಇದು ಅವರ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್. 2016 ಮತ್ತು 17 ಬಿಟ್ಟಕ್ಕೆ ಅವರು ಆಡಿರಲೇ ಇಲ್ಲ, 2 ವರ್ಷ ಬ್ಯಾನ್ ಆಗಿದ್ರು. ಅದು ಬಿಟ್ಟು ಮಿಕ್ಕಿದಂತಹ ವರ್ಷಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದೇಯರ್ ಹಿಸ್ಟ್ರಿ 2024ರಲ್ಲಿ 5ನೇ ಪ್ಲೇಸಲ್ಲಿದ್ದರು. 2025 ಅಂದರೆ ಲಾಸ್ಟ್ ಇಯರ್ IPL ಅಲ್ಲಿ ಲಾಸ್ಟ್ ಪ್ಲೇಸ್ 10th ಪ್ಲೇಸ್ ಆಗಿತ್ತು. ಅಲ್ಲಿಯೇ ತನಕ ಅವ್ರದ್ದು ಹಿಸ್ಟ್ರಿ ಹೇಳ್ತೇನೆ ನೋಡಿ. 2008ರಲ್ಲಿ ರನ್ನರ್ ಅಪ್, 2009ರಲ್ಲಿ ಸೆಮಿಫೈನಲಿಸ್ಟ್, ಅಂದರೆ ಪ್ಲೇ ಆಫ್ ಅಂತಲೇ ಇಟ್ಕೊಳ್ಳಿ. 2010ರಲ್ಲಿ ಚಾಂಪಿಯನ್ಸ್, 2011ರಲ್ಲಿ ಚಾಂಪಿಯನ್ಸ್, 2012ರಲ್ಲಿ ರನ್ನರ್ ಅಪ್, 2013ರಲ್ಲಿ ರನ್ನರ್ ಅಪ್, 2014ರಲ್ಲಿ ಸೆಮಿಫೈನಲಿಸ್ಟ್, 2015ರಲ್ಲಿ ರನ್ನರ್ ಅಪ್. ಅದಾದಮೇಲೆ 2 ವರ್ಷ ಆಡಲಿಲ್ಲ. ಅದಾದಮೇಲೆ ಕಮ್ ಬ್ಯಾಕ್, ಮತ್ತೆ ಪುನಃ 2 ವರ್ಷ ಬಿಟ್ಟು ಬಂದರು. 2018ರಲ್ಲಿ ಚಾಂಪಿಯನ್, 2019ರಲ್ಲಿ ರನ್ನರ್ ಅಪ್. ಅದಾದಮೇಲೆ ಒಂದು ಚೂರು ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ಪ್ಲೇ ಆಫಿಗೆ ಸಿಲೆಕ್ಟೇ ಆಗಲಿಲ್ಲ ಅಂದ ವರ್ಷ ಯಾವುದಂತಂದ್ರೆ 2020 7th ಪ್ಲೇಸಲ್ಲಿದ್ದರು. ಮತ್ತೆ ಅಗೇನ್ ಕಮ್ ಬ್ಯಾಕ್ 2021ರಲ್ಲಿ ಚಾಂಪಿಯನ್, ಮತ್ತೆ ಪುನಃ ಸೆಟ್ ಬ್ಯಾಕ್ 2022ರಲ್ಲಿ 9ನೇ ಪ್ಲೇಸ್, ಮತ್ತೆ ಪುನಃ ಕಮ್ ಬ್ಯಾಕ್ 2023ರಲ್ಲಿ ಚಾಂಪಿಯನ್. ಸೊ 5 ಸಲ ಚಾಂಪಿಯನ್ ಆಗಿರುವಂಥ ತಂಡ 2024 ಹಾಗೂ 2025ರಲ್ಲಿ 5 ಮತ್ತು 10ನೇ ಪ್ಲೇಸು. ಅಂದರೆ ಅವರು ಕನ್ಸುಮನ್ಸಲ್ಲೂ ಅಂದ್ಕೊಂಡಿರಲ್ಲ ನಾವು ಸತತ 2 ವರ್ಷ ಪ್ಲೇ ಆಫಿಗೆ ಸಿಲೆಕ್ಟ್ ಆಗೋದಿಲ್ಲ ಅಂತ. ಲಾಸ್ಟ್ ಇಯರ್ ಇದು ಫಸ್ಟ್ ಹಾಫ್ ಆಫ್ ದ IPL ಅವ್ರದ್ದು ಹಾರಿಬಲ್ ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದಾದ ಮೇಲೆ ಅವರು ಆಯುಷ್ ಮಾತ್ರೆಗೆ ಚಾನ್ಸ್ ಕೊಟ್ಟರು, ಬ್ರೇವಿಸ್ಗೆ ಚಾನ್ಸ್ ಕೊಟ್ಟರು, ಮತ್ತು ಉರ್ವಿಲ್ ಪಟೇಲ್ಗೆ ಚಾನ್ಸ್ ಕೊಟ್ಟರು. ಆವಾಗ ಒಂದು ಅವರ ತಂಡದಲ್ಲಿ ಅಫ್ಕೋರ್ಸ್ ಗಾಯಕ್ವಾಡ್ ಇಂಜುರಿ ಆದಮೇಲೆ ಈ ಥರದ ಬೆಳವಣಿಗೆ ಆದದ್ದು. ನಮ್ಮ ಯಂಗ್ಸ್ಟರ್ಸ್ ಈ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಅವ್ರಿಗೆ ತುಂಬ ಲೇಟಾಗಿ ರಿಯಲೈಸ್ ಆಯಿತು ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಅವರು ಈ ಒಂದು ಮಿನಿ ಆಪ್ಷನ್ಗೆ ಬರುವ ಮುಂಚೆಯೇ ಭಾರಿ ಸದ್ದು ಮಾಡಿದ ತಂಡ ಯಾವುದು ಅಂತಂದರೆ ಈ ಸಲ ಚೆನ್ನೈ ಸೂಪರ್ ಕಿಂಗ್ಸ್. ಯಾಕೆಂತಂದರೆ ಅವರ ಎಂತ ಹೇಳ್ತಾರೆ, ತಳಪತಿ ಅಂತ ಕರೀತಿದ್ರಲ್ಲ, ರವೀಂದ್ರ ಜಡೇಜಾ ಅವ್ರನ್ನ ಕೈ ಬಿಟ್ಟದ್ದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಥರ ಒಂದು ದಿನ ಬರ್ತದೆ. ಹೇಗೆ ಸುರೇಶ್ ರೈನಾ ಅವ್ರನ್ನ ಬಿಟ್ಟಿದ್ರು, ಹಾಗೆಯೇ ಒಂದು ರವೀಂದ್ರ ಜಡೇಜಾ ಅವ್ರನ್ನ ಕೈ ಬಿಡುವಂತಹ ನಿರ್ಧಾರ ಮಾಡಿದರು. ಜಸ್ಟ್ ಬಿಕಾಸ್ ಸ್ಯಾಮ್ಸನ್ ಅವ್ರನ್ನ ಕರ್ಕೊಳ್ಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಅವರು ರಾಜಸ್ಥಾನ್ ಜೊತೆಗೆ ಟೈಅಪ್ ಮಾಡಿಕೊಂಡು, ಅಂದರೆ ಟ್ರೇಡಿಂಗಲ್ಲಿ ಸ್ಯಾಮ್ಸನ್ ಅವ್ರನ್ನ 18 ಕೋಟಿ ಕೊಟ್ಟು ತಗೊಂಡು ರವೀಂದ್ರ ಜಡೇಜಾ ಹಾಗೂ ಸ್ಯಾಮ್ ಕರನ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ಗೆ ಬಿಟ್ಟು ಕೊಟ್ಟಿದ್ರು. ಸೊ ಒಂದು ಹಾರ್ಡ್ ಕೋರ್ CSK ಫ್ಯಾನ್ಸ್ಗೆ ಭಾರಿ ಬೇಜಾರಾಗಿತ್ತು, ಹೇಗೆ ಮಾರ್ರೆ ನೀವು ರವೀಂದ್ರ ಜಡೇಜಾ ಅವ್ರನ್ನ ಬಿಟ್ರಿ ಅಂತ. ಬಟ್ ಇದು ಅಂದರೆ ಒಂದು ಟ್ಯಾಕ್ಟಿಕಲ್ ಮೂವ್ ಅಂತ ನೋಡಿದಾಗ ಕರೆಕ್ಟ್ ಅಂತವೇ ಅನಿಸ್ತದೆ. ಯಾಕಂತಂದರೆ ಅಪ್ ದ ಆರ್ಡರ್ CSKಗೆ ಒಂದು ಆ ಥರದ ಪ್ಲೇಯರ್ ಬೇಕಿತ್ತು. ಸ್ಯಾಮ್ಸನ್ ಆ್ಯಂಡ್ T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಒಂದು ಪ್ರದರ್ಶನ ಕೊಟ್ಟರು ಅಂತ ಎಲ್ರಿಗೆ ಸಹ ಗೊತ್ತುಂಟು. ಆ್ಯಂಡ್ ಫ್ಯೂಚರಿಸ್ಟಿಕ್ ವ್ಯೂ ಮೇ ಬಿ ಧೋನಿ ಏನಾದರೂ ಅಪ್ಪಿತಪ್ಪಿ ರಿಟೈರ್ಡ್ ಆದರೆ ಆಗ ಒಂದು ಪ್ರಾಪರ್ ಒಂದು ಎಕ್ಸ್ಪೀರಿಯನ್ಸ್ಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಂತ ಸ್ಯಾಮ್ಸನ್ ಅವ್ರನ್ನ ತೊಗೊಂಡ್ರ ಮೇ ಬಿ ಅದು ಕೂಡ ಇರ್ಬೋದು. ಹಾಗೆ ನೋಡ್ಲಿಕ್ಕೆ ಹೋದರೆ ರವೀಂದ್ರ ಜಡೇಜಾ ಅವರ ಆ ಒಂದು ಫಾರ್ಮ್ ಲಾಸ್ಟ್ 2 ಇಯರಲ್ಲಿ ಅದೇನೋ ಅಂಥದ್ದೇನೋ ಒಳ್ಳೆ ಫಾರ್ಮಲ್ಲಿ ಇರಲಿಲ್ಲ. ಆ್ಯಂಡ್ ಅವರಿಗೂ ಕೂಡ ವರ್ಷ ಆಗ್ತಾಯಿತ್ತು, ಫಿನಿಷಿಂಗ್ ಅಬಿಲಿಟಿ ಇರಲಿಲ್ಲ. ಸೊ ಆದ್ದರಿಂದ ಅವ್ರನ್ನ ಕೈ ಬಿಟ್ಟರು ಅಂತ ನಾನು ಭಾವಿಸ್ಕೊಳ್ತೇನೆ. ಟಕ್ಕಂತ ಪ್ಲೇಯಿಂಗ್ 11 ಈಗ ಇರುವಂಥ ಒಂದು ಇದರಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ಖಂಡಿತವಾಗಿ ಕೂಡ ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ. ಅವರ ಜೊತೆಗೆ ನನ್ನ ಪ್ರಕಾರ ಆಯುಷ್ ಮಾತ್ರೆ ಅವರು ಓಪನರ್ ಆಗಿ ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಅಂಡರ್ 19 ತಂಡದ ಕ್ಯಾಪ್ಟನ್ ಆಗಿದ್ದರು, ಒಳ್ಳೆ ಪ್ಲೇಯರ್. ಲಾಸ್ಟ್ ಇಯರ್ ಅವರು ಬಂದ ಮೇಲೆ ಆ್ಯಕ್ಚುಲಿ ಪವರ್ ಪ್ಲೇಯಲ್ಲಿ CSKಯ ರನ್ ಗತಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಮತ್ತು ಉರ್ವಿಲ್ ಪಟೇಲ್ ಕೂಡ ಆಡಿದರು. ಅವ್ರು ಬಂದಮೇಲೆ ಈ ಯಂಗ್ಸ್ಟರ್ಸ್ ಬಂದಮೇಲೆ ಪವರ್ ಪ್ಲೇಲಿ ಒಳ್ಳೆ ರನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಆಯುಷ್ ಮಾತ್ರ ಇರ್ತಾರೆ ಓಪನರ್ ಆಗಿ. ಅದಾದಮೇಲೆ ಅವರ ಒಂದು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು 1 ಡೌನಲ್ಲಿ ಆಡ್ತಾರೆ ಅಂತ ನನ್ಗೆ ಅನಿಸ್ತಾ ಇರೋದು. ಯಾಕಂತಂದರೆ ಈ ಋತುರಾಜ್ ಗಾಯಕ್ವಾಡ್ ಯಾವ ಪ್ಲೇಸಲ್ಲಿ ಕೂಡ ಆಡ್ಬೋದು. ಆ್ಯಸ್ ಅ ಓಪನರ್ ಕೂಡ ಚಿಂದಿ ಚಿತ್ರಾನ್ನ 2 ಡೌನ್ ಅಥವಾ 1 ಡೌನಲ್ಲಿ ಕೂಡ ಭಾರಿ ಚಂದ ಮಾಡಿ ಆಡುವಂತಹ ಟೆಕ್ನಿಕಲಿ ಸಾಲಿಡ್ ಪ್ಲೇಯರ್. ಸೊ ಋತುರಾಜ್ ಗಾಯಕ್ವಾಡ್ ಆದಮೇಲೆ ಬ್ರೇವಿಸ್. ಸೊ ಇಲ್ಲಿ ಈ 4 ಪ್ಲೇಯರ್ಸಲ್ಲಿ ಸ್ಯಾಮ್ಸನ್ ಮತ್ತು ಬ್ರೇವಿಸ್ ಭಯಂಕರ ಪವರ್ಫುಲ್ ಹಿಟ್ಟರ್ಸ್. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಮತ್ತು ಆಯುಷ್ ಮಾತ್ರ ಒಂಥರ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿಕೊಂಡು ಹೋಗುವಂಥ ಪ್ಲೇಯರ್ಸ್. ಸ್ಯಾಮ್ಸನ್ ಕೂಡ ಇನ್ನಿಂಗ್ಸನ್ನು ಒಳ್ಳೆ ಬಿಲ್ಡ್ ಮಾಡಿಕೊಂಡು ಹೋಗ್ತಾರೆ. ಅದಾದಮೇಲೆ ಸ್ಪಿನ್ ಬ್ಯಾಷರ್ ಅಂತ ಮುದ್ದು ಕರೆಸ್ಕೊಳ್ತಿದ್ರು. ಈಗ ಒಂಥರ ಕ್ಲಚ್ ಪ್ಲೇಯರ್, ಇಂಡಿಯಾ ಅಂತ ಬಂದಾಗ ಭಯಂಕರ ಕ್ಲಚ್ ಪ್ಲೇಯರ್ ಶಿವಮ್ ದುಬೆ ಅವರಿಗೆ ಇದು ಹೇಳಿ ಮಾಡಿಸಿದ ಸೀಸನ್ ಅಂತ ನಾನು ಅಂದ್ಕೊಳ್ತೇನೆ. ಅದಾದಮೇಲೆ
CSK ಸಿಕ್ಕಾಬಟ್ಟೆ ಮಿನಿ ಆಕ್ಷನಲ್ಲಿ ಸದ್ದು ಮಾಡಿದ್ದೇನಂತಂದರೆ ಇಬ್ಬರು ಅನ್ಕ್ಯಾಪ್ಡ್ ಪ್ಲೇಯರ್ಸಿಗೆ IPL ಹಿಸ್ಟ್ರಿಯಲ್ಲೇ 14.2 crore ಹೈಯೆಸ್ಟ್ ಎವರ್ ಒಂದು ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಕೊಟ್ಟಿರೋದಂಥದ್ದು CSK. ಇಬ್ಬರು ಪ್ಲೇಯರ್ಸನ್ನು 14.2 crore ಈಚ್ ಕೊಟ್ಟು ತಗೊಂಡಿದ್ದಾರೆ. ಒಂದು ಪ್ರಶಾಂತ್ ವೀರ್ ಮೇ ಬಿ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ರವೀಂದ್ರ ಜಡೇಜಾ ಅವರು ಹೇಗೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿದ್ರು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ರು, ಅದೇ ಥರದ ಒಂದು ಪ್ಲೇಯರನ್ನು ಹುಡುಕಿ ತಗೊಂಡಿದ್ದಾರೆ. ಪ್ರಶಾಂತ್ ವೀರ್ ಅವರಿಗೆ 14.2 crore ಕೊಟ್ಟಿದ್ದಾರೆ. ಪ್ರೈಸ್ ಟ್ಯಾಗ್ ಇದು ತಲೆ ಬಿಸಿರ್ತದೆ. ಹಾಗೆಯೇ ಕಾರ್ತಿಕ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗ್ಬೋದು ಪ್ಲೇಯಿಂಗ್ 11ನಲ್ಲಿ ಆ್ಯಸ್ ಆಫ್ ನೌ ಅಂತ ನನಗೆ ಅನ್ನಿಸ್ತಾ ಇರೋದು. ಮೇ ಬಿ ಅಂದರೆ ಇಫ್ MS ಧೋನಿ ಅವರು ಫುಲ್ ಸೀಸನ್ ಆಡಿದರೆ ಆಗ ಇವರಿಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗ್ತದೆ. MS ಧೋನಿ ಅವರು ಕೆಲವೊಂದು ಮ್ಯಾಚಲ್ಲಿ ರೆಸ್ಟ್ ತೆಗೆದುಕೊಂಡ್ರೆ ಆಗ ಕಾರ್ತಿಕ್ ಶರ್ಮಾ ಅವರಿಗೆ ಸಹ ಚಾನ್ಸ್ ಸಿಗ್ತದೆ ಅಂದ್ಕೊಂಡಿದ್ದೇನೆ. ಈಗ ಪ್ರೊಬಾಬಿಲಿಟಿ ಜಾಸ್ತಿ ಯಾರಿಗೆ ಅಂತಂದರೆ ಬೌಲಿಂಗ್ ಒಂದು ಆಪ್ಷನ್ ಕೂಡ ಕೊಡೋದ್ರಿಂದಾಗಿ ಪ್ರಶಾಂತ್ ವೀರ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಜಾಸ್ತಿ ಚಾನ್ಸ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ ಕಾರ್ತಿಕ್ ಶರ್ಮಾ ಅವರಿಗೆ ಕಂಪೇರ್ ಮಾಡಿದರೆ. ಅದಾದಮೇಲೆ ನಥನ್ ಎಲ್ಲಿಸ್ ಅವರು ಆಲ್ರೆಡಿ ಇಂಜೂರ್ ಅಂತ ದೊಡ್ಡ ಸುದ್ದಿ ಬರ್ತಾ ಉಂಟು. ಅದು ತುಂಬ ದೊಡ್ಡ ಹೊಡೆತ CSKಗೆ, ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ. ಎಲ್ಲಿಸ್ ಅಂತ ಪ್ಲೇಯರ್ ಬೇಕಿತ್ತು ಪ್ಲೇಯಿಂಗ್ 11ನಲ್ಲಿ, ಅವರು ಲಾಸ್ಟ್ ಮಿನಿಟ್ಗೆ ಇಂಜುರಿ ಅಂತ ಅಪ್ಡೇಟ್ ಬಂದಿರೋದ್ರಿಂದಾಗಿ ಅಖಿಲ್ ಹುಸೇನ್ ಹಾಗೂ ನೂರ್ ಅಹಮದ್ ಅವರು ಇಬ್ಬರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ತಾರೆ. ಇಬ್ಬರು ಕೂಡ ಸ್ಪಿನ್ ಬೌಲರ್ಸು. ಅಖಿಲ್ ಹುಸೇನ್ ಎಸ್ ಬ್ಯಾಟಿಂಗ್ ಅಬಿಲಿಟಿ ಕೂಡ ಇದೆ, ನೂರ್ ಅಹಮದ್ ಕೂಡ ಒಂದು ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾರೆ ಚಿಕ್ಕದಾಗಿ ಚೊಕ್ಕವಾಗಿ. ಅವರಿಬ್ಬರು ಕೂಡ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಚೆನ್ನೈ ಪಿಚ್ಚಿಗೆ ಆ ಇಬ್ಬರು ಸ್ಪಿನ್ನರ್ಸು ಯೂಸ್ಫುಲ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಮ್ಯಾಟ್ ಹೆನ್ರಿ ಒಂದು ಸಾಲಿಡ್ ಬೌಲರ್ ಅವರಿದ್ದಾರೆ. ಅವರು ಏನು ಪೇಸ್ ಅಟ್ಯಾಕನ್ನು ಅವರೇ ಲೀಡ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇಂಡಿಯನ್ ಬೌಲರ್ ಖಲೀಲ್ ಅಹ್ಮದ್, ಇದು ಫಸ್ಟ್ ಪ್ಲೇಯಿಂಗ್ 11 ಅಂತ ನನಗೆ ಅನ್ನಿಸ್ತಾ ಇರೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಭಯಂಕರ ಟರ್ನಿಂಗ್ ಟ್ರ್ಯಾಕ್ ಅಂತವೇ ಇದ್ರೆ ರಾಹುಲ್ ಚಹರ್ ಅವ್ರನ್ನ ಹಾಕ್ಕೊಳ್ಬೋದು ಸ್ಪಿನ್ನರ್ ಆಗಿ. ಯಾಕೆ 3 ಮೇನ್ ಸ್ಪಿನ್ನರ್ ಆಗ್ತಾರೆ. ಇಲ್ಲ ಫಾಸ್ಟ್ ಬೌಲರೇ ಬೇಕು ಅಂತಿದ್ರೆ ಒಂದು ಅನ್ಶುಲ್ ಕಂಬೋಜ್ ಅಥವಾ ಮುಖೇಶ್ ಚೌಧರಿ ಅವರಿಗೆ ಅವಕಾಶ ಸಿಗ್ಬೋದು ಆ್ಯಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್. ಬೆಂಚಲ್ಲಿ ಅನ್ಫಾರ್ಚುನೇಟ್ಲಿ ಸರ್ಫರಾಜ್ ಖಾನ್ ಅವರು ಅಂಥ ಒಂದು ಫಸ್ಟ್ ಕ್ಲಾಸ್ ರೆಕಾರ್ಡ್ ಇದ್ದರೂ ಕೂಡ ಈ ಪ್ಲೇಯಿಂಗ್ 11 ಅಂತ ನೋಡಿದಾಗ ಸರ್ಫರಾಜ್ ಖಾನ್ ಅವರು ಬೆಂಚಲ್ಲೇ ಇರ್ತಾರಾ ಅಂತ, ಅಟ್ಲೀಸ್ಟ್ ಫಸ್ಟ್ ಹಾಫ್ ಆಫ್ ದ IPL ಅಲ್ಲಿ ಬೆಂಚಲ್ಲೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಶ್ರೇಯಸ್ ಗೋಪಾಲ್ ಅವರು ಕೂಡ ಬೆಂಚಲ್ಲೇ ಇರ್ತಾರೆ. ವರ್ಡಿಕ್ಟ್ ಅಂತ ಫ್ಯೂಚರ್ ಓರಿಯೆಂಟೆಡ್ CSK ಟೀಮ್ ಹಾಗೆ ಹೇಳ್ಬೋದು. ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ಇಂದ ಒಂದು ಇಬ್ಬರ ಮೇಲೆ 14.2 crore ಇನ್ವೆಸ್ಟ್ ಮಾಡಿದ್ದಾರೆ, ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ. ಪ್ರಶಾಂತ್ ವೀರ್ ಆಫ್ಕೋರ್ಸ್ ಜಡೇಜಾ ಅವರಿಗೆ ಒಂಥರ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ, ಹಾಗೆ ಕಾರ್ತಿಕ್ ಶರ್ಮಾ ಮುಂದಿನ ಒಂದು ಭವಿಷ್ಯದ ತಾರೆ ಆ ಥರ ಒಂದು ನಿಟ್ಟಿನಲ್ಲಿ ಇಬ್ಬರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ಪ್ಲೇ ಆಫಿಗೆ ಬರ್ತಾರಾ? ಬ್ಯಾಟಿಂಗ್ ಹೆವಿ ಉಂಟು. ಇವ್ರಿಗೇನಾದರೂ ಚೇಸಿಂಗ್ ಸಿಕ್ಕಿದರೆ ಅಥವಾ ಇವರು ಟಾಸ್ ವಿನ್ ಆದರೆ ಚೇಸಿಂಗ್ಗೆ ತಗೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತಂದರೆ ಚೇಸಿಂಗ್ ಅಂತ ತೆಗೆದುಕೊಂಡ್ರೆ ಎಂಥ ಒಂದು ಸ್ಕೋರನ್ನು ಕೂಡ ಇವರು ಏನು ಚೇಸ್ ಮಾಡ್ಬೋದು. ಬಟ್ ನನಗೆ ಬೌಲಿಂಗ್ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಯಾಕಂತಂದರೆ ಒಂಚೂರು ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಅಂತವೇ ಅನ್ನಿಸ್ತಾ ಇದೆ. ಮ್ಯಾಟ್ ಹೆನ್ರಿ ಅವರಿಗೆ ಅವರು ಆ ಕಡೆಯಿಂದ ಬಾಲ್ ಹಾಕುವಾಗ ಈ ಕಡೆಯಿಂದ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಖಲೀಲ್ ಅಹಮದ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಅಖಿಲ್ ಹುಸೇನ್ ಮತ್ತು ನೂರ್ ಅಹಮದ್ ಅವರು ಇನ್ನೂ ಸಹ ಪಳಗಬೇಕು, ಅಷ್ಟು ಪಳಗಲಿಲ್ಲ IPL ಅಲ್ಲಿ. ಸೊ ಬೌಲಿಂಗ್ ಖಂಡಿತವಾಗಿ ಕೂಡ ವೀಕ್ ಅಂತ ಹೇಳೋದಿಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ MS ಧೋನಿ ದ ಫಿನಿಷರ್ MS ಧೋನಿ ಏನು ನಂಬರ್ 7 ಆಡ್ತಾರೆ, ಅವರು ಎಷ್ಟು ಫಿಟ್ ಇದ್ದಾರೆ. 2024 ಹಾಗೂ 2025 ಫಿಟ್ನೆಸ್ ಪ್ರಾಬ್ಲಮ್ ಇತ್ತು ಖಂಡಿತವಾಗಿ ಕೂಡ ಧೋನಿ ಅವರಿಗೆ. ಇದೇ ಲಾಸ್ಟ್ ಸೀಸನ್ ಆಗ್ತದೆ ಅಂತೆಲ್ಲ ಮಾತಾಡಿಕೊಳ್ತಾ ಇದ್ರು. ಈಗ ನೀ ಸರ್ಜರಿ ಆಗಿದೆ, ಈಗ ಸರ್ಜರಿ ಎಲ್ಲ ಆದಮೇಲೆ ಅವರ ಒಂದು ಫಿಟ್ನೆಸ್ ಯಾವ ಥರ ಇದೆ, ಅವರ ಒಂದು ಫಾರ್ಮ್ ಯಾವ ಥರ ಇದೆ. ಯಾಕಂತಂದರೆ ಅವರು IPL ಬಿಟ್ಟು ಬೇರೆ ಯಾವುದು ಕ್ರಿಕೆಟ್ ಆಡೋದಿಲ್ಲ. ಸೊ ಡೈರೆಕ್ಟಾಗಿ IPL ಆಡ್ತಾ ಇರೋದ್ರಿಂದಾಗಿ ಅವರ ಫಾರ್ಮ್ ಹೇಗಿದೆ. ಆ್ಯಂಡ್ CSK ಅವರನ್ನು ಅಟ್ಲೀಸ್ಟ್ ಈ ವರ್ಷ ಲಾಸ್ಟ್ 10 balls ಅಥವಾ 15 balls ಪ್ಲೇಯರ್ ಆಗಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಂಚೂರು ಲಾಂಗ್ ಇನ್ನಿಂಗ್ಸ್ ಆಡಬೇಕು ಅವರು ಅಂತ CSK ಮ್ಯಾನೇಜ್ಮೆಂಟ್ ಬಯಸ್ತದೆ, ಫ್ಯಾನ್ಸ್ ಕೂಡ ಬಯಸ್ತಾರೆ. ಸೊ 2026 ಸೀಸನ್ ಮೂಲಕ ಅವರು IPLಗೆ ರಿಟೈರ್ಮೆಂಟ್ ತಗೊಳ್ತಾರ ನಂಗೆ ಗೊತ್ತಿಲ್ಲ. ಬಟ್ MS ಧೋನಿ ಅವರ ಫಾರ್ಮ್ ತುಂಬ ಕ್ರಿಟಿಕಲ್. ಆ್ಯಂಡ್ MS ಧೋನಿ ಅವರು ಎಷ್ಟು ಮ್ಯಾಚಸನ್ನು ಆಡ್ತಾರೆ, ಪೂರ್ತಿ ಸೀಸನ್ ಆಡ್ತಾರಾ ಅಥವಾ ಕೆಲವೊಂದು ಮ್ಯಾಚಸ್ಸಲ್ಲಿ ರೆಸ್ಟ್ ತೆಗೆದುಕೊಂಡು ಮೊಮೆಂಟಮ್ ತುಂಬ ಒಳ್ಳೆದಿದ್ರೆ ಆಗ ಕಾರ್ತಿಕ್ ಶರ್ಮಾ ಅವರಿಗೆ ಚಾನ್ಸ್ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ನನ್ನ ಪ್ರಕಾರ ಪ್ಲೇಯಿಂಗ್ 11 ಈಸ್ ಗುಡ್, ಬಟ್ ಬೌಲಿಂಗು ಒಂದು ಚೂರ್ ಕನ್ಸರ್ನ್ ಅಂತ ನಂಗೆ ಅನ್ನಿಸ್ಕೊಂಡು. ಎಸ್ಪೆಷಲಿ ಎಲ್ಲಿಸ್ ಅವರು ಇಂಜೂರ್ಡ್ ಆದಮೇಲೆ
ಒಂಚೂರು ಟೆನ್ಷನ್ ಆಗ್ತಾ ಅಫ್ಕೋರ್ಸ್ ಟೆನ್ಷನ್ ಆಗ್ತಾ ಇರ್ತದೆ, ಇದು ಎಂತಪ್ಪ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ. ಬಟ್ ಬ್ಯಾಟಿಂಗ್ ಏನು ಟೆನ್ಷನ್ ಮಾಡ್ಬೇಕಂತಿಲ್ಲ. ಸ್ಯಾಮ್ಸನ್ ಅವರು ಬಂದಮೇಲೆ ಬ್ಯಾಟಿಂಗ್ ಬಲ ಇನ್ನೂ ಕೂಡ ಜಾಸ್ತಿ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬೈ ದ ವೇ, ಹೇಗೆ RCB ಅನ್ಬಾಕ್ಸ್ ಇವೆಂಟ್ ಮಾಡ್ತಿತ್ತು, ಈ ವರ್ಷ ಮಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಅಪ್ಡೇಟ್ ಇಲ್ಲ ಮಾರ. ಇಷ್ಟೊತ್ತಲ್ಲಿ ಆಗಬೇಕಿತ್ತು ಅನ್ಬಾಕ್ಸ್ ಇವೆಂಟು, ಕಾರಣಾಂತರಗಳಿಂದ ಮಾಡ್ತಾ ಇಲ್ವೋ ಏನೋ. ಲಾಸ್ಟ್ ಇಯರ್ ಏನೇನು ಇನ್ಸಿಡೆಂಟ್ ಆಗಿತ್ತಲ್ಲ, ಹಾಗೆಯೇ ನಿನ್ನೆ CSK ರೋರ್ ಅಂತ ಒಂದು ಇವೆಂಟ್ ಮಾಡಿತ್ತು. ಅವರ ಎಲ್ಲ ದಿಗ್ಗಜರನ್ನು ಕರ್ಕೊಂಬಂದಿದ್ರು. ಮುತ್ತಯ್ಯ ಮುರಳೀಧರನ್, ಸುರೇಶ್ ರೈನಾ, ಮತ್ತು ಹೇಡನ್ನು, ಹೀಗೆ ಹಲವಾರು ಅವರ ಲೆಜೆಂಡರಿ ಪ್ಲೇಯರ್ಸ್, ಬಾಲಾಜಿ, ಲಕ್ಷ್ಮೀಪತಿ ಬಾಲಾಜಿ, ಇವರೆಲ್ಲರೂ ಇದ್ದರು. ಒಂದು ರೋರ್ ಅಂತ ಇವೆಂಟ್ ಮಾಡಿತ್ತು. ಅಂದರೆ ಫ್ಯಾನ್ಸಿಗೆ ಖುಷಿ ಪಡಿಸಲಿಕ್ಕೆ ಆ್ಯಂಡ್ ಲೆಜೆಂಡ್ಸನ್ನು ಒಂದು ಓಕೆ ಮತ್ತೆ ಪುನಃ ಕರೆದು ನಾವಿನ್ನ ನಿಮ್ಮನ್ನು ಮರೆತಿಲ್ಲ ಅನ್ನುವಂತಹ ಒಂದು ಇಂಡೈರೆಕ್ಟಾಗಿ ಅವರನ್ನು ನೆನಪಿಸಿಕೊಳ್ಳುವಂತಹ ಈವೆಂಟ್ ತುಂಬ ಚೆಂದ ಇತ್ತು. ಅದು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೇನೆ, ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ಟ್ವಿಟರ್ ಪೇಜಲ್ಲೆಲ್ಲ ನೋಡಿದ್ದೇನೆ. ಆ ಇವೆಂಟ್ ಸುಮ್ಮನೆ ಮಾತಾಡಿದ್ದು. ಬಟ್ ಮೇಯ್ನ್ ಆಗಿ ನಿಮಗೆ ಪ್ಲೇಯಿಂಗ್ 11 ಏನು ಅನಿಸಿತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಿಮ್ಮ ಒಂದು ಕಮೆಂಟ್ಸ್ಗಳನ್ನು, ಸಜೆಷನ್ಗಳನ್ನು ನಾನು ನೋಡ್ತಾ ಇರ್ತೇನೆ. ಸುಮಾರು ಜನ ಹೇಳಿದರು ಗ್ರಾಫಿಕ್ಸ್ ನಿನ್ನೆ ಜಾತ್ರೆ ಥರ ಇತ್ತು ಅಂತ ಮುಂಬೈ ಇಂಡಿಯನ್ಸ್ ಇದು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ AI ಎಲ್ಲ ಯೂಸ್ ಮಾಡಿಕೊಂಡು ಏನೋ ಒಂದು ಮಾಡಿದ್ದಾನೆ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಸ್, ಸರಿಯಾಗಿದೆ, ಬರುವ ನಮಸ್ಕಾರ. ಆ್ಯಂಡ್ ನಾಳೆ ಯಾವ ತಂಡದ ಬಗ್ಗೆ ಮಾಡಲಿ? SRH ಇದು ನಾಳೆ ವಿಡಿಯೋ ಬರ್ತದೆ. ಸರಿಯಾಗಿದೆ, ಬರುವ ನಮಸ್ಕಾರ.